ಇಂದು ದೇಶದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ. ತಿಮ್ಮಪ್ಪನ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಭರದಿಂದ ಸಾಗ್ತಿದೆ. ಇವತ್ತು ವಿಶೇಷವಾಗಿ ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ತಿಮ್ಮಪ್ಪನ ದೇಗುಲಗಳಲ್ಲಿ ಪೂಜೆ ಪ್ರಾರ್ಥನೆ ಪುನಸ್ಕಾರಗಳಾಗ್ತಿದೆ. ತಿಮ್ಮಪ್ಪನ ಭಕ್ತರಿಂದ ಗೋವಿಂದ ನಾಮಸ್ಮರಣೆ ಎಲ್ಲೆಡೆ ಕೇಳಿಬರ್ತಿದೆ. ಹೊಸ ವರ್ಷಕ್ಕೂ ಮುನ್ನ ಗೋವಿಂದನ ಆರಾಧನೆ ಇವತ್ತು. ಇಂದು ವೈಕುಂಠ ದ್ವಾರ ತೆರೆಯುವಂತಹ ನಂಬಿಕೆ ಇದೆ, ವಿಶೇಷವಾದಂತಹ ನಂಬಿಕೆ. ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಅಚಲ ನಂಬಿಕೆ. ಮಧ್ಯರಾತ್ರಿಯಿಂದಲೇ ವೈಕುಂಠ ದ್ವಾರದ ಮೂಲಕ ದರ್ಶನ ಪಡೆದಿದ್ದಾರೆ. ವೈಕುಂಠ ದ್ವಾರದ ಮೂಲಕ ಭಕ್ತರು ಕೂಡ ಪ್ರವೇಶಿಸುತ್ತಿದ್ದಾರೆ. ನಾಡಿನೆಲ್ಲರೆ ದೇಶದಾದ್ಯಂತ ಸಂಭ್ರಮ ಸಡಗರ. ವೈಕುಂಠ ಏಕಾದಶಿ ಬೆಂಗಳೂರು ಇರ್ಬೋದು, ನಾಡಿನೆಲ್ಲೆಡೆ ಬೆಳಿಗ್ಗೆಯಿಂದಲೂ ಕೂಡ ಉಪವಾಸ, ಪೂಜೆ ಪುನಸ್ಕಾರ, ಪ್ರಾರ್ಥನೆ, ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವಂತ ಕೆಲಸ ಆಗ್ತಿದೆ. ಎಲ್ಲೆಲ್ಲೂ ಮುಕುಂದ ಮುರಹರೆ ಗೋವಿಂದ ಅನ್ನೋದಾಗಿ ನಾಮಸ್ಮರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಬಹಳ ವಿಶೇಷವಾಗಿ ನಂಬಿಕೆ ಏನ್ ಕೇಳಿದ್ರೆ ವೈಕುಂಠದ ದ್ವಾರ ಇವತ್ತು ತೆರೆಯುತ್ತೆ ಅಂತ. ಮುಕ್ತಿ ಸಿಗುತ್ತೆ, ಪಾಪಗಳ ನಾಶ ಆಗುತ್ತೆ, ಭಗವಂತನ ಅನುಗ್ರಹ ಸಿಗುತ್ತೆ ಅನ್ನುವಂಥ ನಂಬಿಕೆ. ಹಾಗಾಗಿ ದ್ವಾರದ ಮೂಲಕವಾಗಿ ಇವತ್ತು ದರ್ಶನವನ್ನ ಪಡೆದಿದ್ದಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ವೈಯಾಲಿ ಕಾವಲ್ನಲ್ಲಿರುವಂತಹ ಟಿಟಿಡಿಗೆ ಭಕ್ತರ ದಂಡು ಆಗಮಿಸುತ್ತಿದ್ದಾರೆ. ತಿಮ್ಮಪ್ಪನ ದರ್ಶನವನ್ನ ಪಡೆದಿದ್ದಾರೆ ನಟ ಕೋಮಲ್ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದಿದ್ದಾರೆ ಭಕ್ತರು ಕೂಡ. ಬೆಳಗ್ಗೆಯಿಂದಲೇ ಜನವೋ ಜನ ಭಕ್ತಾಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ಸಾಗ್ತಿದೆ. ಸಂದರ್ಭದಲ್ಲಿ ನಟ ಕೋಮಲ್ ಅವರು ಕೂಡ ಇದ್ರು, ಶೋಭಾ ಕರಂದ್ಲಾಜೆ ಅವರು ಕೂಡ ದೇವಸ್ಥಾನಕ್ಕೆ ಆಗಮಿಸಿದ್ರು. ಸಮಸ್ತ ಕರುನಾಡಿಗೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಎಷ್ಟಾಗುತ್ತೋ ಅಷ್ಟು ನಮೋ ನಾರಾಯಣ ಅಂತ ಜಪ ಮಾಡಿ ಒಳ್ಳೇದಾಗುತ್ತೆ. ಇದು ಸರ್ವಶ್ರೇಷ್ಠ ಏಕಾದಶಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಗೆ ನಮ್ಮ ದೇವ್ರ ದರ್ಶನ ಸಿಕ್ತು, ನಿಮ್ಗೂ ಸಿಗ್ಲಿ, ಒಳ್ಳೇದಾಗುತ್ತೆ. ವೈಕುಂಠ ಏಕಾದಶಿ ನಾವೆಲ್ಲರೂ ಹಿಂದೂಗಳು, ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ಪದ್ಧತಿಗಳು, ಇದನ್ನ ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ತಿರುಪತಿಯನ್ನ ಇವತ್ತದ ಎಷ್ಟು ಲಕ್ಷ ಜನ ಇದ್ದಾರೋ, ವೈಕುಂಠ ಏಕಾದಶಿಯ ದಿನ ಗೋವಿಂದನ ದರ್ಶನ ಮಾಡಬೇಕು, ವಿಷ್ಣುವಿನ ದರ್ಶನ ಮಾಡಬೇಕು, ಇದು ನಮ್ಮೆಲ್ಲರ ಭಕ್ತಿ. ಅದೇ ರೀತಿಯ ದರ್ಶನವನ್ನ ಬೆಂಗಳೂರಿನ ಟಿಟಿಡಿ ಘಟಕ ಇವತ್ತು ನಮ್ಮೆಲ್ಲರಿಗೆ ಮಾಡಿಸ್ಕೊಡ್ತಾ ಇದೆ. ನಮ್ಮೆಲ್ಲ ಭಕ್ತರು ಕೂಡ ಇಲ್ಲಿ ನಿಂತಿದ್ದಾರೆ. ಬಹಳ ಖುಷಿ ಆಗತ್ತೆ. ಯಾರು ತಿರುಪತಿಗೆ ಹೋಗಿ ದರ್ಶನ ಮಾಡಕ್ಕಾಗಲ್ವೋ ಅವರು ಇವತ್ತು ಬೆಂಗಳೂರಿನ ಟಿಟಿಡಿಯಲ್ಲಿ ವೆಂಕಟೇಶನ, ಶ್ರೀನಿವಾಸನ ದರ್ಶನವನ್ನ ಮಾಡ್ತಾ ಇದ್ದಾರೆ. ನಾನು ಚೆನ್ನಾಗಿದೆ. ವೈಕುಂಠ ಏಕಾದಶಿ ದಿನ ತುಂಬಾ ರಶ್ ಇತ್ತು, ಆದ್ರೂ ಬೇಗ ಆಯ್ತು. ದೇವ್ರ ದಯೆಯಿಂದ ಶ್ರೀ ವೆಂಕಟೇಶ್ವರರಿಗೆ ಒಳ್ಳೇದಾಗ್ಲಿ. ದೇವ್ರೆ ನಾವು ಬಂದ್ವಿ 10:00 ಬಂದ್ವಿ. 1 ಅವರ್ಗೆಲ್ಲ ದರ್ಶನ ಆಯ್ತು. ಚೆನ್ನಾಗಿ ಬೇಗ ಇದು ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಗು ಇರೋದ್ರಿಂದ ಬೇಗ ಬಿಟ್ರು. ನಮಗೂ ಪೊಲೀಸ್ ಅವ್ರಿಗೆಲ್ಲ, ನಿಂತಿರೋರ್ಗೆಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನಾವ್ ಯಾವಾಗ್ಲೂ ಅಷ್ಟೇ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತಾನೆ ಕೇಳೋದು. ಇದು 2ನೇ ತಿರುಪತಿನೇ. ಮತ್ತೆ ಇಲ್ಲಿ ತುಂಬಾ ಪವಾಡಗಳು ನಡೆಯುತ್ತೆ. ಮತ್ತೆ ಆ ಸ್ವಾಮಿನ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪರಮಾತ್ಮನಿಗೆ. ಅವನನ್ನ ಇವತ್ತು ಸ್ಮರಣೆ ಮಾಡೋದು ಒಳ್ಳೆ ಸುದಿನ ನಮ್ಗೆಲ್ಲರಿಗೂ. ಸೊ ನಾವು ಒಂದ್ ರೀತಿ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ. ನಮ್ಮ ಮಲ್ಲೇಶ್ವರಂನಲ್ಲಿ ನಮ್ಗೆಲ್ಲರಿಗೂ ಇಲ್ಲಿ ದರ್ಶನ ಸಿಕ್ತು. ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಯಾವುದೇ ತರ ಗೊಂದಲ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಸೊ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ. ಹೊಸ ವರ್ಷಕ್ಕೆ ಶುಭಾಶಯಗಳು.